ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಸೊ ಡಿಸೆಂಬರ್ ತಿಂಗಳು ಅಂತ ಹೇಳಿದ್ರೆ ನಮ್ಮ ಸಿನಿ ಇಂಡಸ್ಟ್ರಿಗೆ ಲಕ್ಕಿ ಮಂತ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಿಸೆಂಬರ್ ಅನ್ನುವಂತಹ ಒಂದು ತಿಂಗಳ ಮೇಲೆ ಸ್ಟಾರ್ ನಟರು ಕೂಡ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ. ಸೊ ಆ ಅದೃಷ್ಟ ಪರೀಕ್ಷೆ ಕೂಡ ಪಾಸ್ ಆಗಿರುವ ಎಷ್ಟೋ ಎಕ್ಸಾಂಪಲ್ ಕೂಡ ಇದೆ. ಸೊ ಈಗ ಮತ್ತೊಂದು ಸಿನಿಮಾ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾಗಿದೆ ಅಂಡ್ ಸಿನಿಮಾ ನೋಡಿದವರೆಲ್ಲರೂ ಕೂಡ ಬಹುಪರಾಕ್ ಅಂತಿದ್ದಾರೆ. ಅದೇ 45 ಚಿತ್ರ. 45 ಈ ಒಂದು ಟೈಟಲ್ ಅನ್ನ ಕೇಳಿದಾಗ 45 ಅನ್ನೋದು ಯಾಕೆ ಈ ಹೆಸರನ್ನ ಇಟ್ಟಿದ್ದಾರೆ, ಏನಿದೆ ಅಷ್ಟಕ್ಕೂ ಆ ಒಂದು ನಂಬರ್ ಅಲ್ಲಿ ಅಂತ ಎಷ್ಟೋ ಮಂದಿ ಸಿನಿಮಾ ಲಾಂಚ್ ಆಗಿದ್ರಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಒಂದಷ್ಟು ಕ್ಯಾಲ್ಕುಲೇಷನ್ ಹಾಕಿದ್ರು. ಬಟ್ ಈಗ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. 45 ಸಿನಿಮಾವನ್ನ ನೋಡಿದ ಮೇಲಂತೂ ಸತ್ಯದ ಹಾದಿಯಲ್ಲಿ ಜೊತೆಗೆ ಧರ್ಮದ ಹಾದಿಯಲ್ಲಿ ಹೋಗೋದು ಎಷ್ಟು ಮುಖ್ಯ ಅನ್ನೋದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಏನೋ ಒಂದು ತಪ್ಪನ್ನ ಮಾಡುವಂಥದ್ದು ಮನುಷ್ಯ ಜೀವನದಲ್ಲಿ ಎಲ್ಲ ತಪ್ಪುಗಳು ಸತ್ತ ಮೇಲೆ ಯಾವ ರೀತಿ ಕಾಡುತ್ತೆ, ಆ ಒಂದು ಆತ್ಮ ಹೇಗೆ ಓಡಾಡುತ್ತೆ, 45 ದಿನದಲ್ಲಿ ಏನೆಲ್ಲ ಆಗುತ್ತೆ, ಇದೆಲ್ಲದರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೋಡಲೇಬೇಕು 45 ಚಿತ್ರ. ಸೊ 45 ಚಿತ್ರ ಒಂದು ರೀತಿ ಕಾಲಚಕ್ರದಲ್ಲಿ ಸಿಲುಕಿ ಒದ್ದಾಡುವಂತಹ, ಅಂದ್ರೆ ರಾಚಪ್ಪನ ಕೈಗೆ ಸಿಕ್ಕಿ ಒದ್ದಾಡುವಂತಹ ವಿನಯ್ನ ಒಂದು ಕಾಲಚಕ್ರದ ಕಥೆ ಅಂತಾನೆ ಹೇಳ್ಬೋದು. ಅಂಡ್ ಆಸ್ ಯೂಶುವಲ್ ವಿನಯ್ ಪಾತ್ರದಲ್ಲಿ ಇಲ್ಲಿ ಗಮನ ಸೆಳೀತಾ ಇರೋದು ರಾಜ್ವಿ ಶೆಟ್ಟಿ. ಹಾಗೆ ರಾಚಪ್ಪ ಆಗಿ ನಮ್ಮ ಮುಂದೆ ಬಂದಿದ್ದಾರೆ ವಿಭಿನ್ನ ಪಾತ್ರದ ಮೂಲಕ ನಟ ರಿಯಲ್ ಸ್ಟಾರ್ ಉಪೇಂದ್ರ ಹೆಸರಿಗೆ ತಕ್ಕಂತೆ ಸೂಪರ್ ಆಗಿರುವಂತಹ ಪಾತ್ರದ ಮೂಲಕ ಇಲ್ಲಿ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಾರೆ. ರಾಜಪ್ಪ ಬರ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅಲ್ಲಿ ಏನಾದ್ರೂ ಒಂದು ಬುಲೆಟ್ ಗಳ ಸುರಿಮಳೆ ಸುರಿಯುತ್ತೋ ಅಥವಾ ಕರ್ಮ ಮಾಡಿದವ್ರಿಗೆ ತಕ್ಕ ಪ್ರತಿಫಲ ಆಗುತ್ತಾ ಅಲ್ವಾ ಅನ್ನುವಂತಹ ರೀತಿಯಲ್ಲೇ ಸಿನಿಮಾವನ್ನ ನೋಡುವಂತಹ ಸಮಯದಲ್ಲಿ ಒಂದ್ ರೀತಿ ನೋಡುಗರನ್ನ ಚೇರ್ ತುದಿಗೆ ತಂದು ಕೂರಿಸುತ್ತೆ ಅವರ ಒಂದು ಪಾತ್ರ. ಚಿತ್ರಕಥೆಯನ್ನ ಹೆಣೆಯುವಾಗ ಅರ್ಜುನ್ ಜನ್ಯ ಎಲ್ಲೋ ಒಂದ್ ರೀತಿ ಸ್ಲೋ ಆದ್ರ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆಫ್ಟರ್ ಇಂಟರ್ವಲ್ ಇದೆಯಲ್ಲ, ಅದು ಮತ್ತೊಂದು ದಿಕ್ಕು, ಮತ್ತೊಂದು ಹಾದಿಗೆ ಹೋಗುತ್ತೆ. ಇಂಟರ್ವಲ್ ಒಂದ್ ರೀತಿ ಮತ್ತಷ್ಟು ಕುತೂಹಲವನ್ನ ಹುಟ್ಟಿಸೋದಕ್ಕೆ ಕಾರಣ ಅಂತ ಹೇಳಿದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಎಂಟ್ರಿ. ಅಂದ್ರೆ ಇಂಟರ್ವಲ್ ಆದ್ಮೇಲೆ ಬರ್ತಾರೆ ಅಂತ ಅಲ್ಲ, ಶಿವಣ್ಣನ ಪಾತ್ರ ಇಲ್ಲಿ ತುಂಬಾ ಮುಖ್ಯವಾಗಿದೆ. ಬಟ್ ಅದಕ್ಕೆ ಸರಿಯಾದ ಸಮಯ, ಆ ಒಂದು ಪಾತ್ರದ ತೂಕ ಅನ್ನುವಂಥದ್ದು ಗೊತ್ತಾಗೋದು ಡೆಫಿನೆಟ್ ಆಗಿ ಇಂಟರ್ವಲ್ ಆದ್ಮೇಲೆ. ಆ ಪಾತ್ರದ ಒಂದು ಪರಿಚಯ ಇದೆಯಲ್ಲ, ಅದೇ ಒಂದ್ ರೀತಿ ರೋಚಕ. ಶಿವಣ್ಣ ಎಂಟ್ರಿ ಆಗ್ತಿದ್ದಂಗೆ ಶಿಳ್ಳೆ ಚಪ್ಪಾಳೆಗಳಂತೂ ಸಿಕ್ಕಾಬಟ್ಟೆ ಬೀಳುತ್ತೆ. ಸ್ಕ್ರೀನ್ ಪ್ಲೇ ಸ್ಲೋ ಅಂತ ಹೇಳಿದ್ರು, ಆಸ್ ಯೂಶುವಲ್ ಇಂಟರ್ವಲ್ ನಂತರ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಅಂಡ್ ಟೆಕ್ನಿಕಲಿ ತುಂಬಾನೇ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದ್ರೆ ಒಂದು VFX ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿ ಹಿಂದೆ ಸಾಕಷ್ಟು ಮೂವೀಸ್ಗಳಲ್ಲಿ ಕಳಪೆ ಗುಣಮಟ್ಟದ್ದು ಅಥವಾ VFX ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗೋ ರೀತಿಯಲ್ಲೇ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಆ ಥರ ಅಲ್ಲ. VFX ಎಲ್ಲೂ ಕೂಡ ನಿಮಗೆ ಆರ್ಟಿಫಿಷಿಯಲ್ ಅನ್ನುವಂತಹ ಒಂದು ವಿಚಾರವನ್ನ ನಮ್ಮ ತಲೆಯಲ್ಲಿ ತರೋದೇ ಅಲ್ಲ, ಅಷ್ಟರ ಮಟ್ಟಿಗಿದೆ. ಆ್ಯಂಡ್ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಏನಿದೆ 15 ನಿಮಿಷದಿಂದ ಒಂದು 20 ನಿಮಿಷ ಶಿವಣ್ಣನ ಶಿವ ತಾಂಡವದ ಒಂದು ಪ್ರದರ್ಶನನೇ ಆಗುತ್ತೆ. ಶಿವಣ್ಣ ಈ ಒಂದು ವಯಸ್ಸಲ್ಲಿ ಇಷ್ಟೊಂದು ಅದ್ಭುತವಾಗಿ ನಟಿಸೋದಕ್ಕೆ, ಇಷ್ಟೆಲ್ಲ ಎನರ್ಜಿ ಬರೋದಕ್ಕೆ ಏನಪ್ಪ ಕಾರಣ ಅನ್ನುವಂತಹ ರೀತಿ ಲೆಕ್ಕಾಚಾರ ಹಾಕುವಂತೆ ಕೂಡ ಮಾಡುತ್ತೆ. ಅರ್ಜುನ್ ಜನ್ಯ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ, ಮೊದಲ ಸಿನಿಮಾನೇ ತುಂಬ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ. ಅಂಡ್ ಎಲ್ಲೂ ಕೂಡ ಒಂದು ರಿಚ್ನೆಸ್ಗೆ ಕೊರತೆ ಆಗದಂತೆ ನಿರ್ಮಾಪಕ ರಮೇಶ್ ರೆಡ್ಡಿ ಅವರು ಆ ಒಂದು ಸಿನಿಮಾಕ್ಕೆ ಬಂಡವಾಳವನ್ನ ಹೂಡಿರುವಂಥದ್ದು ಆ ಒಂದು ಚಿತ್ರದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸಾಕಷ್ಟು ಸಾಂಗ್ಸ್ಗಳ ಮೂಲಕ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಹೆಸರನ್ನ ಪಡೆದಿದ್ದವರು ಅರ್ಜುನ್ ಜನ್ಯ ಅವರು. ಆದರೆ ಅವರ ಸಿನಿಮಾದಲ್ಲಿ, ಚೊಚ್ಚಲ ನಿರ್ದೇಶನದ ಸಿನಿಮಾದಲ್ಲಿ ಸಾಂಗ್ಗಳೇ ಇಲ್ಲ. ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಒಂದು ಸಾಂಗ್ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ಅನ್ನುವಂತಹ ಕೊರತೆಯನ್ನ ಪ್ರಮೋಷನಲ್ ಸಾಂಗ್ ಆಫ್ರೋಟಪಾಂಗ್ ಸಾಂಗ್ ಮೂಲಕ ಅವರು ಕಡಿಮೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಒಟ್ಟಾರೆ ಹೇಳೋದಾದ್ರೆ ಶಿವನ 11 ರೂಪದ ದರ್ಶನ, ಅದು ನಮ್ಮ ಶಿವರಾಜ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ನಡೆಯುವಂಥದ್ದು. ಆ ಒಂದು 11 ಅವತಾರಗಳೇನಿದೆ ಅದನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ತಾ 45 ಸಿನಿಮಾ ಬಂದಿದೆ, ಅದೃಷ್ಟ ಪರೀಕ್ಷೆಗೆ ಇಳಿದಿದೆ. ಅಂಡ್ ಸಿನಿಮಾವನ್ನ ನೋಡಿದಂತಹ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಸೊ ಕ್ರಿಸ್ಮಸ್ ಹಾಲಿಡೇಗೆ ಹೇಳಿ ಮಾಡಿಸಿದಂತಹ ಚಿತ್ರ ನಿಮಗೂ ಕೂಡ ಇಷ್ಟ ಆಗಬಹುದು, ಹೋಗಿ ನೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.